ಮಿಸ್ಟರ್ ರಮೇಶ್ ಸ್ವಾಮಿ, ನಮ್ಮ ಕಡಬಂ ರಮೇಶ್ ಅವರ ಸ್ನೇಹಿತರು, ಎಮ್ ಎಸ್ ರಮೇಶ್ ಅವರು. ನಾನು ಎಮ್ ಎಸ್ ರಮೇಶ್ ಅವ್ರನ್ನ ಫೋನ್ ಮಾಡಿಬಿಟ್ಟು, ನೀವು ಕಡಬಂ ರಮೇಶ್ ಅವ್ರಿಗೆ ಎಷ್ಟು ವರ್ಷದಿಂದ ಸ್ನೇಹಿತರು ಅಂತ ಕೇಳಿದಾಗ ಅವರು 1975 ಅಂತಂದರು. ನಾನು ಹುಟ್ಟಕ್ಕೆ ಮುಂಚೆಯಿಂದನೂ ನೀವು ಫ್ರೆಂಡ್ಸ್ ಆಗಿದ್ದೀರಾ, ನಿಮ್ಮನ್ನು ನಾನು ಏನು ಕೇಳಬೇಕು ಅಂತ ನನಗೆ ಗೊತ್ತಿಲ್ಲ ಅಂಥೇಳಿ. ಪ್ಲೀಸ್ ಕಮ್ ಆನ್ ಟು ದ ಸ್ಟೇಜ್ ಸರ್. ಸೊ ಇವರು ಬಹಳ ಕಾಲದ ಸ್ನೇಹಿತರು. ನಾವು ನಮಸ್ತೆ ಸರ್. ನಮಸ್ತೆ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಟೈಮ್ ಆ್ಯಂಡ್ ಬೀಯಿಂಗ್ ವಿತ್ ಅಸ್. ನಮ್ಮ ಜೊತೆ ತಮ್ಮ ವಿಚಾರನ ಹಂಚ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಕ್ಕೆ ಬಹಳ ಧನ್ಯವಾದಗಳು. ಕಡಬಂ ರಮೇಶ್ ಅವ್ರನ್ನ ನಾವು ಆ್ಯಸ್ ಬಾಸ್ ಆಗಿ ನೋಡಿದ್ದೀವಿ ಆ್ಯಂಡ್ ಆ್ಯಸ್ ಲೀಡರ್ ಆಗಿ ನೋಡಿದ್ದೀವಿ. ಬೇರೆ ಬೇರೆ ಅವತಾರಗಳೇನಿದೆಯಲ್ಲ ಅವೆಲ್ಲ ನಾವು ನೋಡಿದ್ದೀವಿ. ಆದರೆ ನೀವು ನಿಜವಾಗ್ಲೂ ಅವರು ಸ್ನೇಹಿತರಾಗಿದ್ದರಿಂದ, ಸ್ನೇಹಿತರಾಗಿ ಅವರು ಹೇಗೆ 75ರಲ್ಲಿ ಏನು ಇಲ್ಲದಿದ್ದಂಥ ಒಂದು ಕಾಲ, ಇವತ್ತು ಏನೋ ದೇಶದ ಅತಿ ದೊಡ್ಡ ಸಂಸ್ಥೆಯ ಏನೋ ಆ್ಯಸ್ ಎ ಹೆಡ್ ಹಿ ಈಸ್ ದೇರ್. ಏನೋ ಹೌ ಡು ಯು ಸಿ ಹಿಮ್ ಹ್ಯಾಸ್ ಫ್ರೆಂಡ್? ಅವರು ಸ್ನೇಹಿತರಾಗಿ ಹೇಗೆ ಅನ್ನುವಂಥದ್ದನ್ನು ಒಂದು 2 ನಿಮಿಷದಲ್ಲಿ ಹಂಚ್ಕೋಬೇಕು ನಮ್ಮ ಜೊತೆಲಿ. ಜೈ ಶ್ರೀರಾಮ್, ಜೈ ವಾಸವಿ. ನನಗೆ ಹೆಚ್ಚಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ, ಆದರೂ ಶೇರ್ ಮಾಡ್ಕೊಳ್ತೀನಿ. ನಾವೆಲ್ಲ ಚಿಕ್ಕಂದಲ್ಲಿ ಅಂದರೆ 75 ನನ್ನ ಪರಿಚಯ ಆದಾಗ, ಅದಕ್ಕೂ ಮುಂಚೆ ಮುಂಚೆನಿಂದಲೂ ಪರಿಚಯ ಆದಾಗಿಂದಲೂ ಅವನು ತಮಾಷೆ ಸ್ವಭಾವ ಭಾಳ ಚೆನ್ನಾಗಿರುತ್ತೆ. ಅವನೊಬ್ಬ ಇದ್ದರೆ ನಾವು ಮಿಕ್ಕದವರೆಲ್ಲ ಲಿಸನರ್ಸು, ಅವನೊಬ್ಬನೇ ಟಾಕೆಟಿವ್ ಆ ರೀತಿ. ಅದ್ರ ಜೊತೆಗೆ ಭಾಳ ಕಷ್ಟಪಟ್ಟು ಬಂದಿರೋದ್ರಿಂದ ಅವನ ವಿಚಾರ ತಿಳಿಸ್ಬೇಕು ಅಂದರೆ, ಒಂದು ಟೈಮ್ನಲ್ಲಿ 10,000 ಸಂಪಾದನೆ ಮಾಡಲಿಕ್ಕೂ ಕಷ್ಟ ಅಂತಿದ್ದವನು ಈಗ 1,000 ಕೋಟಿ ಸಂಪಾದನೆ ಮಾಡಿದ್ದಾನೆ ಅಂದರೆ ಭಾಳ ಸಂತೋಷ. ಈ ಸಾರ್ಥಕ ಬದುಕು ಅನ್ನೋ ವಿಚಾರ ಬಂದಾಗ ಒಂದು ವಿಚಾರ ತಿಳಿಸ್ಬೇಕು. ವಿದ್ಯೆ ಮತ್ತು ಪ್ರೀತಿ ಇವೆಲ್ಲ ಎಷ್ಟು ಹಂಚ್ತೀವೋ ಅಷ್ಟು ದೊಡ್ಡದಾಗಿರುತ್ತೆ ಅಂತ ಇಲ್ಲಿ ಬಂದಿರೋರೆಲ್ಲ ಅದಕ್ಕೆ ಸಾಕ್ಷಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಊಟ ಆದ ನಂತರ 9:30-10 ಗಂಟೆಗೆ ಚಾಮರಾಜ ಒಡೆಯರ್ ಸ್ಟ್ಯಾಚು ಮುಂದೆ ಕೂತ್ಕೊಂಡು ಹರಟೆ ಹೊಡಿತಾ ಕೂತ್ಕೊಂಡು ನಮ್ಮ ಸ್ನೇಹಿತರುಗಳೆಲ್ಲ ಸೇರ್ಕೊಂಡಿರ್ತಿದ್ವು. ಆ ಸಮಯ ಈಗ ಮತ್ತೆ ಬರೋದಿಲ್ಲ. ಅದು ಒಂದು ಒಳ್ಳೆಯ ಸವಿನೆನಪು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಗಿನ ಟೈಮ್ನಲ್ಲೇ ಬಿಸ್ನೆಸ್ ವಿಚಾರವಾಗಿ ಅವನು ಲೆಟ್ರ್ ಟೈಪ್ ಮಾಡಲಿಕ್ಕೆ ಒಂದು ಸ್ಟೆನೋನ್ ಇಟ್ಕೊಂಡಿದ್ದ ಅಂದರೆ ಭಾಳ ಸಂತೋಷ ಆಗುತ್ತೆ. ಆಗಿನಿಂದಲೂ ಅವನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಬಿಸ್ನೆಸ್ ಮ್ಯಾನೇಜ್ಮೆಂಟು ಎಲ್ಲ ಭಾಳ ಚೆನ್ನಾಗಿ ರೂಢಿಸ್ಕೊಂಡ್ಬಂದಿದ್ದ. ಟೈಮ್ ಮತ್ತು ಶಿಸ್ತು ಭಾಳ ಅವನಿಗೆ. ನಾವೆಲ್ಲ ಟೈಮಿಗೆ ಸರಿಯಾಗಿ ಬರಲಿಲ್ಲ ಅಂದರೆ, ಮಹಾರಾಜರಿಲ್ಲ, ನೀವೆಲ್ಲ ಮೈಸೂರು ಮಹಾರಾಜರು ಕಣೆಯ, ಬರೋದಿಲ್ಲ ಟೈಮ್ಗೆ ಬೈತಾ ಇದ್ದ. ನಂತರ ಅವನು ಹೇಳಬೇಕು ಅಂತ ಹೇಳಿದ್ರೆ, ಮೈಸೂರಿಂದ ಅವನು ಬೆಳಗಾಮಿಂದ ಮತ್ತು ಬೆಂಗಳೂರು, ಈ ಸಾರ್ಥಕ ಬದುಕಿನ ಸುದೀರ್ಘವಾದ ಜರ್ನಿಯಲ್ಲಿ ಅವನು ಮಂತ್ರಾಲಯದಲ್ಲಿದ್ದ. ಒಂದು 48 ದಿವಸಗಳು ಅವನು ಮೌನವ್ರತ ಆಚರಣೆ ಮಾಡಿ ಕಡೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅವನಿಗೆ ಪ್ರೇರಣೆ ಕೊಟ್ಟು ಬೆಳಗಾಂಗೆ ಕಳಿಸಿದ್ರು. ಬೆಳಗಾಮಲ್ಲಿ ಅವನು ಒಂದು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ದ. ಆ ನಂತರ ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಬಂದ. ಬೆಂಗಳೂರಲ್ಲಿ ಬಹಳ ಕಷ್ಟಪಟ್ಟ. ಆ ಕಷ್ಟಪಟ್ಟು ಅವರ ಸಹೋದರಿ ಹೆಸರಿನಲ್ಲಿ ಒಂದು ಆರ್ಗನೈಸೇಷನ್ ಮಾಡಬೇಕು ಅಂತ ಒಂದು ಸಣ್ಣ ಮನೆಯಲ್ಲಿ ಶುರು ಮಾಡ್ದ. ಆ ನಂತರ ಅದನ್ನು ದೊಡ್ಡದು ಮಾಡ್ಕೊಳ್ಳೋಕ್ಕೆ ಹೋದಾಗ ಶ್ರೀಮತಿ ಸುಧಾ ಮೇಡಮ್ ಅವರ ಒಡವೆನೇ ಅವನಿಗೆ ಬಂಡವಾಳ. ಅಲ್ಲಿಂದ ಶುರುವಾಯಿತು ಅವನ ಜರ್ನಿ. ಅದು ಇನ್ನೂ ಮುಂದುವರಿತಾನೇ ಇದೆ. ಅದು ಬಹಳ ಸಂತೋಷ. ಅವನಿಗೆ ಅವರ ಅಡಿಪಾಯ ಕೊಟ್ಟಿರೋದು ಈಗ ಬೆನ್ನೆಲುಬಾಗಿ ಅವರ 2 ಗಂಡು ಮಕ್ಕಳು, 2 ಸೊಸೆಯಂದರು ಅವ್ರ ಜೊತೆ ಕೈಗೂಡಿಸ್ಕೊಂಡು ಫ್ಯಾಮಿಲಿ ಫುಲ್ಲು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಯಿದೆ. ಇನ್ನೂ ಹೆಚ್ಚಾಗಿ ಏಳಿಗೆ ಆಗಲಿ ಅಂತ ನಾನು ಹೇಳ್ತೀನಿ. ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಕಾರ್ಪೊರೇಟ್ ಸೆಕ್ಟಾರ್ನಲ್ಲಿ ಅವನಿಗೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್,
HR, PRO, CEO, MD ಇದೆಲ್ಲ ನಿಭಾಯಿಸ್ಕೊಂಡು ಬಂದು ಇಷ್ಟು ಎತ್ತರಕ್ಕೆ ಬಂದಿದ್ದಾನೆ ಅಂತ ತಿಳಿಸೋಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಒಂದು ತಾವು ಮಾತಾಡಬೇಕಾದ್ರೆ ಬಹಳ ಅಂದರೆ ಗಮನಿಸಿದ್ದು ಕೆಲವು ಅವರ ಜೀವನದ ಬಹಳ ಮುಖ್ಯವಾದಂಥ ಘಟ್ಟಗಳು. ಅವರು ಭಾವುಕರಾಗ್ತಾಯಿದ್ರು, ನೀವು ಭಾವುಕರಾಗ್ತಾಯಿದ್ರಿ, ನಿಮ್ಮ ಕಣ್ಣಲ್ಲೂ ನೀರು ಬರ್ತಾಯಿತ್ತು, ನೀವು ಅದನ್ನು ಕಷ್ಟಪಟ್ಟು ತಡ್ಕೊಂಡು ಮಾತಾಡ್ತಿದ್ರಿ. ಅದು ನಿಮ್ಮ ಸ್ನೇಹ ಎಷ್ಟು ಗಾಢವಾಗಿರುವಂಥದ್ದು ಅನ್ನುವಂಥದ್ದು ತೋರಿಸುತ್ತೆ. ನಾವು ಕಡಬಂಸ್ನಲ್ಲಿ ಮೀಟಿಂಗಲ್ಲೆಲ್ಲ ಇದ್ದೀವಿ ಅಂತಂದರೆ ನಿಮ್ಮ ಫ್ರೆಂಡು ಎಷ್ಟು ಸ್ಟ್ರಿಕ್ಟು, ಯಾವ ಥರ ಇರ್ತಾರೆ ಅನ್ನೋಂಥದ್ದು ನಿಮಗೆ ಗೊತ್ತು. ಆ ಸಂದರ್ಭದಲ್ಲಿ ನಿಮ್ಮಂಥವ್ರದ್ದು ಯಾವ್ದಾದ್ರು ಫೋನ್ ಬಂತು ಅಂತಂದರೆ ಸಾವುಕಾರ ಅಂತ ಹೇಳಿ ಮೂಡ್ ಚೇಂಜ್ ಆಗುತ್ತೆ. ಹಾಗಾಗಿ ಮಧ್ಯದಲ್ಲಿ ದಯವಿಟ್ಟು ಫೋನ್ ಮಾಡ್ತಾಯಿರಿ ಅವ್ರಿಗೆ. ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರು ತುಂಬ ಸೀರಿಯಸ್ ಆಗಲ್ಲ, ತುಂಬ ಸ್ಟ್ರಿಕ್ಟ್ ಆಗಲ್ಲ, ನಮಗೆ ಭಾಳ ಅನುಕೂಲ ಆಗುತ್ತೆ. ಆಯಿತಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಹಿಮ್. ಇನ್ನೊಂದು ವಿಚಾರ ತಿಳಿಸ್ಬೇಕಾದ್ರೆ ಮೈಸೂರು ಬಾದಾಮ್ ಹಲ್ವಾ ಮತ್ತು ನಂಜನಗೂಡು ರಸಬಾಳೆ ಅಂದರೆ ಭಾಳ ಇಷ್ಟ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.